ಮೊದಲೇದಾಗಿ ಚುನಾವಣೆ ಪ್ರಚಾರಕ್ಕೆ ಇವರು ಹೋದವರಲ್ಲ. ಆ ಪಾಂಪ್ಲೆಂಟ್ ತೆಗೆದು ನೋಡ್ರಿ, ವೋಟ್ ಹಾಕ್ರಿ ಅಂತ ಎಲ್ಲಿಯೂ ಅದರಲ್ಲಿ ಒಂದು ಶಬ್ದನೂ ಇಲ್ಲ. ನೀವು ತಾವು ಪಾಂಪ್ಲೆಂಟ್ ನೋಡಿದರೆ ಸರಿ, ನಾನು ಓದಿದ ಪ್ರಕಾರ ಯಾವುದೇ ಒಂದು ಸಾಲು ಕಾಂಗ್ರೆಸ್ಸಿಗೆ ಮತದಾನ ಮಾಡ್ರಿ ಅಂತ ಆ ಪಾಂಪ್ಲೆಂಟ್ನೊಳಗಿಲ್ಲ. ಅವರು NSUIದ ಪದಾಧಿಕಾರಿಗಳು, ನಮ್ಮ ಜಿಲ್ಲಾದ. ಅಲ್ಲಿಗೆ NSUIದಲ್ಲಿ ಕೆಲವು ಸದಸ್ಯರಿದ್ದಂಥವರು, ಅಲ್ಲೇ ಓದುವಂಥವರು ಇಲ್ಲಿ ನಮಗೆ ಬಂದು ಟೆನ್ಷನ್ ಮಾಡ್ತಾರೆ. BJPಗೆ ವೋಟ್ ಹಾಕಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ನೀವು BJP ವೋಟ್ ಹಾಕ್ಲಿಕ್ಕಂದ್ರೆ ನಿಮಗೆ ಫೇಲ್ ಮಾಡ್ತೀವಿ, ಅದನ್ನು ಮಾಡ್ತೀವಿ ಅಂತ ಈ ರೀತಿ ಬೆದರಿಸ್ತಾರ ಅಂಥೇಳಿ ಇವ್ರು ಹೇಳ್ಯಾರ. ಇವರು ಅದಕ್ಕೆಲ್ಲ ಬೆದರಿಕೆ ಜಗ್ಬೇಡ್ರಿ, ಕುಗ್ಬೇಡ್ರಿ ಅಂತ ಹೇಳಿ ಪ್ರಜಾಪ್ರಭುತ್ವ ಐತೆ, ಇದಕ್ಕೆ ಯಾಕೆ ಹೆದರ್ತೀರಿ ಅಂಥೇಳಿ ಅವ್ರಿಗೆ ಧೈರ್ಯ ಹೇಳೋದಕ್ಕೆ ಈ ರೀತಿ ಒಂದು ಪಾಂಪ್ಲೆಂಟ್ ಹೋದ್ರ ಹೊರತಾಗಿ ಪ್ರಚಾರಕ್ಕಾಗಿ ಹೋದಿರ್ತಕ್ಕಂಥದ್ದು ಅಲ್ಲ. ಅದು ಮುಂದೆ ಅಲ್ಲಿ ಹೋದಂಥವ್ರು 10 ಜನ ಹುಡುಗರು ಒಮ್ಮಿದ್ದೊಂಬಗಲೇ ಅವ್ರ ಹುಡುಗರು ಒಮ್ಮಿದ್ದೊಂಬಗಲೇ ಸುತ್ತುಗಟ್ಟಿ ಸುಮಾರು ಒಂದು 60-70 ಈ BJP ಕಾರ್ಯಕರ್ತರು ಅವ್ರನ್ನ ಮೈಯೆಲ್ಲ ತಳಿಸ್ಬಿಟ್ಟಾರ, ಸಾಕಷ್ಟು ಹೊಡೆದ. ಅಲ್ಲಿ ಅಬ್ಸರ್ವೇಷನ್ಗೆ ಹೋಗಿರ್ತಕ್ಕಂಥ ಹಾರ್ಟಿಕಲ್ಚರ್ ಅಧಿಕಾರಿನೂ ಸಹಿತ ನೀನು ಕಾಂಗ್ರೆಸ್ ಅಂತ ಅವನು ಹೇಳದಲ್ರ, ಅವನು ನುಗ್ಸಾಡ್ಯಾರ. ಆಮೇಲೆ ಇನ್ನೊಂದು ಹುಡುಗ, ಈ ಡ್ರೈವರ್ ಒಬ್ಬ ಹುಡುಗ, ಅವನು ಹೋಗ್ಯಾನ. ಅವನಿಗೂ ಇಲ್ಲಿ ಹೊಡೆದು ಪೂರ್ತಿ ಬಾಯಿ ಹಂಗೆ ಹೊಡೆದಾರ. ಅವ ಕಾಂಗ್ರೆಸ್ ಅಲ್ಲ, BJP ಅಲ್ಲ, ನೀನು ಇವ್ರು ಕೂಡ ಬಂದು ಇವನು NSUI ಹುಡುಗ ಅಂತ ಅವನು ಹೊಡೆದಾರ. ಇದರಿಂದ ಏನು ಸಾಧಿಸ್ತೀರಿ? ಸಾಧಿಸೋದೇನು ಅಂದೆ. ನೀನು ಗುಂಡಾಗಿರಿ ಮಾಡಿದ್ರೆ ನಾನು ಗುಂಡಾಗಿರಿ ಮಾಡ್ತೇನೆ ಅನ್ನೋದು ಅವನ ತಲೆ ಇವ ಹೊಡೆದು, ಇವನ ತಲೆ ಅವ ಹೊಡೆದು. BJP ನಾಯಕರಿಗೆ ನಾನು ಹೇಳ್ತೇನೆ, ನಮ್ಮ ಕೈ ಮೀರಿ ಹೋಗುವಂಥ ಸ್ಥಿತಿನೂ ಬರ್ತದೆ. ಕಾರ್ಯಕರ್ತರು ಬದುಕಬೇಕಾಗತ್ತೆ, ಕಾರ್ಯಕರ್ತರು ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಆ ಸ್ಥಿತಿಗೆ ತರಬೇಡ್ರಿ. ಮನೆಗೆ ಅಡ್ಡಾಡಿ ಕೈ ಮುಗಿದು ವೋಟ್ ಕೇಳೋನು, ವೋಟ್ ಹಾಕಿಸ್ಕೊಳ್ಳೋನು. ವೋಟ್ ಹಾಕಿಸ್ಕೊಳ್ಳೋದಾಗ ಯಾರು ವೋಟು ನಾವು ಹಾಕಕ್ಕೆ ಬರೋದಿಲ್ಲ. ನಾವು ವಿನಂತಿ ಮಾಡ್ಕೊಳ್ತೀವಿ, ಬರ್ತೀವಿ. ವೋಟ್ ಹಾಕೋರು ಬೇರೆ, ವೋಟು ಯಾರ ಹೆಸರಲ್ಲಿ ಅವನೇ ಹಾಕ್ಬೇಕಾಗತ್ತೆ. ಈ ಚುನಾವಣೆಯ ಸಂದರ್ಭದಲ್ಲಿ ಈ ಅಹಿತಕರ ಘಟನೆಗಳಿಗೆ ಮತ್ತು ನಿರಂತರವಾಗಿ ದ್ವೇಷ ಸಾಧಿಸಿಕೊಂಡು ಹೋಗ್ತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡೋದು ಬೇಡ ಅಂತೇಳಿ ಅವರಿಗೆ ನಾವು ಹೇಳ್ತೀವಿ. ನಾವು ಕೈ ಮೀರುತನ ಸುಮ್ಮಿರ್ತೀವಿ. ಈಗ ಒಬ್ಬರು ಜನಪ್ರತಿನಿಧಿಗಳು ನೀವು ಗುಂಡಾಗಿರಿ ಮಾಡಿದ್ರೆ ನಾನು ಗುಂಡಾಗಿರಿ ಮಾಡ್ತೇನೆ, ಇದನ್ನ ಯಾಕೆ ಈ ಶಬ್ದಗಳನ್ನು ಯಾಕೆ ಬಳಸ್ತೀರಿ? ಈ ಹೊಡೆದಾಟ ಪಡೆದಾಟ ಗುಂಡಾಗಿರಿ ಬೇಡ. ನಿಮ್ಮ ಹುಡುಗರಿಗೂ ಸೌಮ್ಯ ರೀತಿಯಿಂದ ಚುನಾವಣೆ ಮಾಡೋಣ್ರಪ್ಪ, ಸೌಮ್ಯ ರೀತಿಯಿಂದ ಜೀವನ ಹಾಳು ಮಾಡ್ಕೊಳೋದು ಬೇಡ ಅಂತಾರೆ. ನಮ್ಮ ಹುಡುಗರಿಗೆ ನಾವು ಅದನ್ನು ಹೇಳ್ತೀವಿ. ಕೈ ಮುಗಿದು ಕೇಳ್ಕೊಂಡು ಹೋಗೋನು, ಎದರ ಬದ್ರ ಬಂದ್ರೆ ಮಾತಾಡ್ಕೊಂಡು ಹೋಗೋನು. ಆದರೆ ಈ ಹೊಡೆಯೋದು ಬಡಿದು ಯಾರಿಗಾದ್ರೂ ಶಾಸ್ತ್ರತೆ ಇರ್ತೈತಿ, ಯಾರಾದರೂ ತಾಯಿ ಹಾಲು ಕುಡಿದಿರ್ತಾರೆ. ಆಗುದಂಥ ಅನಾಹುತದ ಇದಕ್ಕೆ ಕಾರಣ ಆಕೈತಿವಲ್ಲ, ಆ ಅನಾಹುತಕ್ಕೆ ಅನ್ನುವಂಥದ್ದೇ ನಮ್ಮದು. ಆದ್ದರಿಂದ ಅವ್ರೇನಾದರೂ ಎಚ್ಚರಿಕೆ ಕೊಟ್ಟಿದ್ರೆ ನಾವು ಎದರಲ್ಲಿಯೂ ಕಮ್ಮಿ ಇಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತೀನಿ, ಒಳ್ಳೆ ರೀತಿಯಿಂದ ಚುನಾವಣೆ ಮಾಡೋಣ. ನಿಮ್ಮ ಕಾರ್ಯಕರ್ತರು ನೀವು ಮನೆಗೆ ಕಳಿಸ್ರಿ, ನಮ್ಮ ಕಾರ್ಯಕರ್ತರು ನಾವು ಮನೆಗೆ ಕಳಿಸ್ತೀವಿ. ಯಾವುದೋ ಒಂದು ಕಾರಣ ಇಟ್ಕೊಂಡು ಈ ರೀತಿ ಮ್ಯಾನ್ ಹ್ಯಾಂಡಲ್ ಮಾಡುವಂಥ ಕೆಲಸಕ್ಕೆ ಇಳಿದ್ರೆ, ಈಗ ನಮ್ಮ ಹಿಂದೂ ಹುಡುಗರು ಇರ್ತಾರೆ, ನಾಳೆ ಅವರು ಇವರು ಇಳಿದ್ರೆ ಆಗುವಂಥದ್ದು ಆ ಕಾರ್ಯಕರ್ತರ ಮೇಲೆ ಈ ಕಾರ್ಯಕರ್ತರ ಮೇಲೆ ಹಲ್ಲಿಯಿಂದ ದುಷ್ಪರಿಣಾಮ ಹೊರತೈತಿ. ಇದರಿಂದ ಯಾವುದೇ ಸಾಧನೆ ಸಾಧಿಸಿಕೊಳ್ಳಕ್ಕೆ ಆಗೋದಿಲ್ಲ ಅನ್ನುವಂಥದ್ದೇ ನಂದು ಅಭಿಪ್ರಾಯ. ಏನಾಗ್ಬೇಕಂತ ಈಗ ಅಂಕರ್ ಹೊಡೆದಾಟ ಆಗೈತಪ್ಪ ಅಂತಂದ್ಮೇಲೆ ಸ್ಟೇಷನ್ಗೆ ಹೋಗ್ಯಾರ. ಯಾರು ಬಡಿಸ್ಕೊಂಡಾರ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಮತ್ತಿಲ್ಲ ಅಂತಂದ್ರೆ ಏನಾಗುತ್ತೆ? ಈಗ ಒಂದು ಹುಡುಗನ ಅಬುಕ್ಕರನ್ನ ಅವನ್ನ ಹೊತ್ಕೊಂಡು ಹೋಗ್ಬಿಟ್ಟ, ಸಿಕ್ಕರೆ ಇನ್ನೂ ತಂದಿಲ್ಲ. ಅವನು ನುಗ್ಗ್ ಹೊಡೆದಾರ, ಅವನು ಕಿಡ್ನ್ಯಾಪ್ ಮಾಡ್ಯಾರ್ರಿ. ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಹೊಡ್ಕೊಂಬರೋದು ಅಂತಂದ್ರೆ ನಾಳೆ ನೋಡ್ರಿ, ಒಮ್ಮೆ ಆ ರೀತಿ ವಾರ ಚಲೋ ಆಯ್ತು ಅಂದ್ರೆ ಅವನ ಕೈ ಕಾಲು ಮುರಿತು, ಇವನ್ ತಲೆ ಹೊಡಿತು, ಇವನು
10 ವರ್ಷ ಕೋರ್ಟ್ಗೆ ಅಡ್ಡಾಡ್ಬೇಕಾಗತ್ತೆ. ವಿದ್ಯಾರ್ಥಿಗಳಿವರು ನಾಳೆ ಇಂಥವುಗಳೇ ಕೇಸುಗಳಿದ್ದು ಅನ್ನುವಂಥದ್ರ ಆಧಾರದ ಮೇಲೆ ಅವ್ರ ಜೀವನದ ಬದುಕಿರ್ತದೆ, ನೌಕರಿ ಅಂತ ಇರ್ತದೆ, ಇನ್ನೊಂದಂತ ಇರ್ತದೆ. ಎರಡು ರಾಜಕೀಯ ಇದ್ರೊಳಗೆ ಮಕ್ಕಳ ಜೀವನ ಹಾಳಾಗತ್ತಲ್ಲ, ಅದು ನನ್ನ ಕಳಕಳಿ ಅದು ನನಗಿರುವುದಂತ ಕಳಕಳಿ ಅದೇ. ನಾವು ಹೋಟೋ ನಾ MLA ನೀ MLA ಅಂದ್ರಾಗ ವಿದ್ಯಾರ್ಥಿಗಳ ಜೀವನ ಹಾಳಾಗಬಾರ್ದು, ABVP ಅವ್ರ ಜೀವನನೂ ಹಾಳಾಗಬಾರ್ದು, NSU ಅವ್ರ ಜೀವನನೂ ಹಾಳಾಗಬಾರ್ದು ಅನ್ನೋದು ನಂದು. ನಾ ಏನೋ ಇಷ್ಟು ಸೌಮ್ಯವಾಗಿ ಹೇಳ್ತೀನಿ ಇದು ಬೇಡ ಹಾಗೆ ಹೀಗಂತ. ಮತ್ತೆ ಅವ್ರು ಅದಕ್ಕೆ ಇಳಿದಾಗ ನಮ್ಮ ಹುಡುಗರು ನಾ ಹಿಡಿಯೋಕ್ಕಾಕತ್ತೆ? ಆಗ್ಲಿಕ್ಕಿಲ್ಲ, ಕೈ ಮೀರಿ ಹೋಗ್ಬೋದು. ಅದಕ್ಕೆ ಆ ಒಂದು ಪರಿಸ್ಥಿತಿಯನ್ನೇ ತಂದು ಕೊಡೋದು ಬೇಡ. ನಾವು ಸರಿ ಹಾದಿಗೆ ಕಳಿಸ್ತಕ್ಕಂಥವ್ರೇ ಹಾದಿ ತಪ್ಪಿಸ್ತಕ್ಕಂಥ ಮಾತುಗಳನ್ನು ಆಡೋದು ಬೇಡ ಅಂತ ನಾನು. ಈ ಸೋಲಿನ ಭಯ ಅವರಲ್ಲಿ ಕಾಡ್ತಾ ಇದೆ, ಭಯಕ್ಕಾಗಿ ಈ ರೀತಿಯಾಗಿ ಅವರು ಮಾಡ್ತಾ ಇರುವಂತದ್ದು ಅಂತ ಹೇಳಿ ಅವ್ರ ಆರೋಪ. ಹೌದಲ್ಲ, ಈಗ ನಿಮಗೆ ಗೆಲುವಿನ ವಿಶ್ವಾಸ ಇದ್ದರೆ ಕಂಪೌಂಡ್ನಾಗ ಬಂದು ಹುಡುಗರನ್ನ ಯಾಕೆ ಹೊಡಿತಿದ್ರಿ ನೀವು? ನಿಮ್ಗೆ ಗೆಲುವಿನ ವಿಶ್ವಾಸ ಐತಲ್ಲಪ್ಪ, ಗೆದ್ದಿರ ನೀವು, ಮತ್ತೆ ಸುಮ್ಮನೆ ಇದ್ದು ಬಿಡೋಕಿತ್ರಿ. ಸೋಲಿನ ಭಯ ನಮ್ಮಲ್ಲಿಲ್ಲ, ನಾವು ಗೆಲ್ಲುದಿಲ್ಲ ಅಂತ ಹೇಳಿಲ್ಲ, ನಾವು ಸೋಲ್ತೀವಿ ಅಂತ ಹೇಳಿವನು. ಸೋಲಿನಿಂದ ಯಾವ ಭಯದಿಂದ ನಾವಿನ್ನರು ಎಲ್ಲರೂ ಅಡಿಕೊಂಡು ಕೂತೀವ, ಬಗ್ಗೆ ಹೋಗಿವ? ಇಲ್ಲ, ನಮಗೆ ಸೋಲಿನ ಭಯ ಇಲ್ಲ. ಅವರಿಗೆ ಸೋಲಿನ ಭಯ ಇದ್ದು ಇಂಥ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರನ್ನ ಹೊಡೆದು ಬಿಡೋದು ಹಿಂದಕ್ಕೆ ಸರಿಸ್ಬಿಟ್ರೆ ಮುಂದೆ ಇವ್ರು ಅವನ್ನ ಹೊಡೆದ್ರು ಬರ್ಲಿಕ್ಕಂತಂದ್ರೆ ನಾಳೆ ಎಲ್ಲಿಗೆ ಹೋಗುತ್ತೋ ಹೇಳಕ್ ಬರೋದಿಲ್ಲ. ಯಾವ ರೀತಿಯಾಗಿ ಯಾರು ಹೊಡಿತಾರೋ ಹೇಳಕ್ ಬರೋದಿಲ್ಲ. ಆ ವೃತ್ತಿನೇ ಬೇಡ, ಆ ಸಂದರ್ಭನೇ ತಂದ್ಕೊಡೋದು ಬೇಡ ಅನ್ನೋದು ನಂದು. ಅಲ್ರಿ, ಅವರು NSU ಏನು ವಿದ್ಯಾರ್ಥಿಗಳು ನಮಗೆ ಹಿಂಗೈತೆ ದಬ್ಬಾಳಿಕೆ ಮತ್ತು ಹೆದರಿಸ್ತಾರ ಅಂತ ಅವ್ರು ಹೇಳಿದಾಗ ಏನು ಹೆದರ್ಬೇಡ್ರಿ, ಓಟ್ ಹಾಕಕ್ಕೆ ಯಾರಿಗಾದ್ರೂ ಇದೈತೆ, ನೀವು ನಮಗೆ ಓಟ್ ಹಾಕ್ರಿ ಅಂತ ಇವ್ರು ಯಾರು ನಮ್ಮ ಉಮೇಶ್ ಭೇಟಿ ಫೋಟೋ ಇದ್ದದ್ದು ಏನಾರ ಪಾಂಪ್ಲೆಂಟ್ ಹೋದಾರ ನೋಡ್ರಿ. ಅವರು ಅಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ಧೈರ್ಯ ತುಂಬಕ್ಕೆ ಹೋಗ್ಯಾರ ಹೊರತಾಗಿ ಮತ್ತೊಂದು ಯಾವ ಕಾರಣ ಪ್ರಚಾರಕ್ಕೂ ಹೋಗಿಲ್ಲ. ಅವ್ರ ಡಿಮ್ಯಾಂಡ್ ಏನಂದ್ರೆ ಯಾರು ಬಂದಿದ್ರಲ್ಲ ಕರಪಂತ ಅನ್ಸಕ್ಕೆ ಅವ್ರ ಮೇಲೆ ಎಲ್ಲರ ಮೇಲೂ FIR ಮಾಡಬೇಕು, ಅಲ್ಲಿ ಮಟ್ಟ ನಾವು ಹೊಡಿಸ್ಕೊಂಡವ್ರ ಮ್ಯಾಗ FIR ಮಾಡ್ತಾರೆ. ಅಫ್ಕೋರ್ಸ್ ಯಾರ ಮ್ಯಾಗ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು FIR ಮಾಡ್ಕೋತಾರ, ಅದು ಬೇರೆ. ನೀವು ವಿಚಾರ ಬಡಿಸ್ಕೊಂಡ್ ಬಂದಿರ್ತಕ್ಕಂಥವ್ರು 10 ಜನ, ಹೊಡೆದಿರ್ತಕ್ಕಂಥವ್ರು 50-60 ಜನ. ನ್ಯಾಯದಿಂದ ವಿಚಾರ ಮಾಡ್ರಿ, ರಾಜಕೀಯದಿಂದ ವಿಚಾರ ಮಾಡಬೇಡ್ರಿ, ನ್ಯಾಯದಿಂದ ವಿಚಾರ ಮಾಡ್ರಿ. 10 ಹುಡುಗರನ್ನ ಬಡಿಸ್ಕೊಂಡ್ ಬಂದಾರ, ಅವ್ರಿಗೆ ಗಾಯಪಾಗ್ಯಾವು. ಒಬ್ಬವನ್ನ ಸರ್ಕಾರಿ ನೌಕರಿದಾರ, ಅವನು ನೋಡಕ್ ಹೋದವನ್ನ ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗಿದ್ದ ಹುಡುಗ, ಡ್ರೈವರ್ ಅವ, ST ಹುಡುಗ, ಅವನ್ನ ಇಲ್ಲೆಲ್ಲ ಇದು ಪೂರ್ತಿ ಬಾಯಿಯಂಗ್ ಹೊಡೆದ. ಈ ಸ್ಥಿತಿಗೆ ಇಳಿಯುವುದು ಬೇಡ. ನಿಮಗೆ ಸೋಲಿನ ಭಯ ನಿಮಗಿರಲಿಲ್ಲ ಅಂದ್ರೆ ಈ ಇದ್ದದ್ರಿಂದನೇ ಈ ರೀತಿ ಹುಡುಗರು ಬಡಿಯೋದು, ಹಿಂದಕ್ಕೆ ಸರ್ಸೋದು, ಪಂದಕ್ಕೆ ಸರ್ಸೋದು ಮಾಡ್ತೀರಿ. ಅದರಿಂದ ನೀವು ಏನಾರ ಸಾಧಿಸ್ತೀನಿ ಅಂದ್ರೆ ನಿಮ್ಮ ಭ್ರಮೆ. ಈ ಘಟನೆಗಳು ಮತಗಳ ನಿಮಗೆ ಬೀಳ್ತಾವಂತಂದ್ರೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾರು ಈ ರೀತಿಗಳಿದ್ದಾರೆ ಅಂದಮೇಲೆ ಅದ್ರ ವಿರುದ್ಧ ಮತ ಚಲಾಯಿಸುವಂತ ಬುದ್ಧಿವಂತರು ನಗರದಲ್ಲಿ ಇದ್ದಾರೆ. ಮತ್ತೆ ಈಗ ಬಡಿಸ್ಕೊಂಡು ಹುಡುಗರು ಕೊಡ್ಲೇಬೇಕಲ್ಲ. ಪಕ್ಷ ಅಲ್ಲ, ಇದು ನಾವು ಪಕ್ಷದಿಂದ SP ಗೆ ಹೇಳೋವಿ, ಅವ್ರಿಗೇನು ಮತ್ತೆ ನಾವು ರೈಟಿಂಗ್ನಾಗ ಕೊಡ್ತೀವಿ, ಅದು ಬೇರೆ. ಕಂಪ್ಲೇಂಟ್ ಕೊಡೋರು ಬಡಿಸ್ಕೊಂಡು ಹುಡುಗರ ಕೊಡ್ಬೇಕಲ್ಲ, ಅವ್ರು ಕೊಡ್ತಾರೆ.